ಚಿಕ್ಕಮಗಳೂರಿನಲ್ಲಿ ಸಾರಿಗೆ ಮುಷ್ಕರದ ಎಫೆಕ್ಟ್ ಜೋರಾಗಿ ತಟ್ಟಿದೆ. ಚಿಕ್ಕಮಗಳೂರಿನ 6 ಡಿಪೋಗಳು ಬಂದಾಗಿದೆ. 6 ಡಿಪೋನ 560 ಬಸ್ ಸಂಪೂರ್ಣ ಸ್ಥಗಿತ ಆಗಿದೆ. ಡಿಪೋದಲ್ಲಿ ಬಸ್ ನಿಲ್ಲಿಸಿ ಮುಷ್ಕರಕ್ಕೆ ನೌಕರರು ಬೆಂಬಲ ಕೊಟ್ಟಿದ್ದಾರೆ. ಕೆಲವು ಡ್ರೈವರ್ಸು ಕಂಡಕ್ಟರ್ಸು ಡ್ಯೂಟಿ ಕೂಡ ಬಂದಿದ್ದಾರೆ. ಅವ್ರಿಗೆಲ್ಲ ನಾನು ಅಭಿನಂದಿಸ್ತೇನೆ. ಸಾರ್ವಜನಿಕರ ಬದುಕು ಭಾಳ ಇಂಪಾರ್ಟೆಂಟು. ನೀವು ಹಠ ಮಾಡೋದ್ರ ಅರ್ಥ ಇಲ್ಲ. ಖಂಡಿತ ಏನಾದ್ರು ಸಹಾಯ ಮಾಡೋದಾದ್ರೆ ಮುಖ್ಯಮಂತ್ರಿ ಖಂಡಿತ ಮಾಡ್ತಾರೆ. ಇದನ್ನು ಅರ್ಥ ಮಾಡ್ಕೊಳ್ಬೇಕು. ದಯವಿಟ್ಟು ಸಹಕಾರ ಕೊಡಿ ಅಂತ ನಾನು ಅಪೀಲ್ ಮಾಡ್ತಾ ಇದ್ದೀನಿ. ಕೋರ್ಟ್ ಕೂಡ ಒಂದಿನ ಮುಂದೆ ಹಾಕಿ ಅಂದರೂ ಕೂಡ ಕೆಲವರು ಬಂದು ಕಂಪ್ಲೀಟ್ ಆಗಿ ಸ್ಟ್ರೈಕ್ ಮಾಡಿದ್ದಾರೆ. ಅದನ್ನೇ ಹೇಳ್ತಾರೆ. ನೋಡಿ, ಅನ್ನೆಸೆಸರಿ ನಾವು ಕಾನೂನಿಗೂ ಗೌರವ ಕೊಡೋದಿಲ್ಲ, ಹಠ ಮಾಡೋದು ಇದೆಲ್ಲ ದಯವಿಟ್ಟು ಮಾಡಬಾರ್ದು ಅಂತೇಳಿ ನೀವು ಎಲ್ಲ ಸಮಾಜ ಸೇವೆ ಮಾಡಬೇಕು ಅಂತ ಬಂದಿರೋರು. ದಯವಿಟ್ಟು ತಾವು ಸಹಕಾರ ಕೊಡಬೇಕು ಅಂತ ಎಲ್ಲ ನಮ್ಮ ಎಂಪ್ಲಾಯೀಸ್ಗೆ ರಿಕ್ವೆಸ್ಟ್ ಮಾಡ್ತಾರೆ. ನನಗೆ ಈಗ 10ನೇ ತಾರೀಕು ಬರ್ತೀವಿ ಅಂತ ಹೇಳಿದ್ದಾರೆ. ಅವ್ರದ್ದು ಮೇಯ್ನ್ ರೈಲ್ ಇದೆ, ಆಮೇಲೆ ಮೆಟ್ರೋಗೂ ಬರ್ತೀವಿ ಅಂತ ನಮಗೆ ಮೆಸೇಜ್ ಬಂದಿದೆ. ಅದಕ್ಕೆ ನಾನು ಪ್ರೀ ಇನ್ಸ್ಪೆಕ್ಷನ್ಗೆ ಈಗ ಹೋಗ್ತಾ ಇದ್ದೀನಿ. ನಾನೀಗ ಏನು ಎತ್ತ ಅಂತ ಅಂದ್ಬಿಟ್ಟೆ ಅಂದರೆ ಎಲ್ಲೋ ಲೈನನ್ನು ಇನಾಗ್ರೇಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾವು ಹಿಂದೆ ಅವ್ರಿಗೆ ಹೇಳಿದ್ದು, ನಾವು ಚೀಫ್ ಮಿನಿಸ್ಟರ್ ಕೂಡ ಅವ್ರಿಗೆ ಬರೆದಿದ್ರು. ಸೊ ಇದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೊಟ್ಟಂತ ಹೇಳಿಕೆ. ಇದು ಸರ್ಕಾರದ ಕಡೆಯಿಂದ ಏನ್ ಸಾಧ್ಯನೋ ಅದನ್ನ ಸಿಎಂ ಸಿದ್ದರಾಮಯ್ಯನವರು ಮಾಡ್ತಾರೆ. ಹಠ ಬಿಟ್ಟು ಕೆಲಸಕ್ಕೆ ಹಾಜರಾಗಬೇಕು ಎಲ್ಲ ಸಿಬ್ಬಂದಿ ಅಂತ ಹೇಳಿದ್ದಾರೆ. ಯಾರೆಲ್ಲ ಸಿಬ್ಬಂದಿ ಮುಷ್ಕರದಿಂದ ಹಿಂದೆ ಸರಿದು ಈಗ ಕೆಲಸಕ್ಕೆ ಹಾಜರಾಗಿದ್ದಾರೋ ಅವರಿಗೆ ಅಭಿನಂದನೆ ಸಲ್ಲಿಸಿದ್ರು ಡಿಸಿಎಂ ಡಿಕೆ ಶಿವಕುಮಾರ್. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಸಾರಿಗೆ ನೌಕರರು ನಡೆಸುತ್ತಿರುವ ಮುಷ್ಕರಕ್ಕೆ ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಕೂಡ ಬೆಂಬಲ ವ್ಯಕ್ತವಾಗಿದೆ. ನಾನೀಗ ಚಿಕ್ಕಮಗಳೂರಿನ ಬಸ್ ನಿಲ್ದಾಣದಲ್ಲಿರುವಂಥದ್ದು. ಬಸ್ ನಿಲ್ದಾಣದಲ್ಲಿ ಬಸ್ಗಳಿಲ್ಲದೆ ಖಾಲಿಯಾಗಿರುವಂಥ ದೃಶ್ಯವನ್ನು ಕೂಡ ಕಾಣ್ಬೋದಾಗಿರುವಂಥದ್ದು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಟ್ಟು 6 ಡಿಪೋಗಳಿಂದ 500ಕ್ಕೂ ಹೆಚ್ಚು ಬಸ್ಗಳು ವಿವಿಧ ಜಿಲ್ಲೆಗಳಿಗೆ ಹಾಗೆಯೇ ಗ್ರಾಮಾಂತರ ಪ್ರದೇಶಗಳಿಗೂ ಕೂಡ ತೆರಳ್ತಾ ಇತ್ತು. ಆದರೆ ಇವತ್ತು ಸಾರಿಗೆ ನೌಕರರು ನಡೆಸುತ್ತಿರುವಂಥ ಮುಷ್ಕರದ ಹಿನ್ನೆಲೆಯಲ್ಲಿ ಯಾವುದೇ ಬಸ್ಗಳು ಕೂಡ ಡಿಪೋಗಳಿಂದ ಇಲ್ಲಿ ಬಸ್ ನಿಲ್ದಾಣಕ್ಕೆ ಬಂದಿಲ್ಲ. ಎಲ್ಲ ಬಸ್ಗಳು ಕೂಡ ಡಿಪೋದಲ್ಲಿ, ಚಿಕ್ಕಮಗಳೂರಿನ ಡಿಪೋ, ಮೂಡಿಗೆರೆ ಡಿಪೋ ಹಾಗೆಯೇ ಕಡೂರು, ಅರಸೀಕೆರೆ, ಸಕಲೇಶಪುರ ಡಿಪೋಗಳಲ್ಲಿ ಬಸ್ಗಳು ನಿಂತಿರುವಂಥದ್ದು. ಅಲ್ಲಲ್ಲೇ ಬಸ್ಗಳು ನಿಂತಿರುವಂಥದ್ದು. ಹಾಗಾಗಿ ಪ್ರಯಾಣಿಕರು ಬಸ್ಗಳಿಲ್ಲದೆ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರು ವಿವಿಧ ಊರುಗಳಿಗೆ ತೆರಳಲಿಕ್ಕೆ ಬಂದಿರುವಂಥ ದೃಶ್ಯವನ್ನು ಕೂಡ ಕಾಣ್ಬೋದಾಗಿರುವಂಥದ್ದು. ಹಾಗೆಯೇ ಗ್ರಾಮಾಂತರ ಪ್ರದೇಶಗಳಿಗೂ ಕೂಡ ತೆರಳಲಿಕ್ಕೆ ಪ್ರಯಾಣಿಕರು ಬಂದಿರುವಂಥದ್ದು. ಇವತ್ತು ಶಾಲಾ ಕಾಲೇಜುಗಳಿಗೆ ತೆರಳುವಂಥ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಸಮಸ್ಯೆ ಉದ್ಭವವಾಗುವಂಥ ಸಾಧ್ಯತೆಯೂ ಕೂಡ ಇರುವಂಥದ್ದು. ಬೆಳಗಿನಿಂದಲೂ ಕೂಡ ಯಾವುದೇ ಬಸ್ಗಳು ಕೂಡ ಓಡಾಟ ನಡೆಸಿಲ್ಲ. ಹಾಗಾಗಿ ಬೆಳಗಿನಿಂದಲೂ ಕೂಡ 5 ಗಂಟೆಯಿಂದಲೂ ಕೂಡ ಬೆಂಗಳೂರು ಸೇರಿದಂತೆ ವಿವಿಧ ಜಿಲ್ಲೆಗಳಿಗೆ ತೆರಳುವಂಥ ಪ್ರಯಾಣಿಕರಿಗೆ ಸಾಕಷ್ಟು ಒಂದು ಸಮಸ್ಯೆಯೂ ಕೂಡ ಎದುರಾಗಿರುವಂಥದ್ದು. ಮುಂಜಾಗ್ರತಾ ಕ್ರಮವಾಗಿ ಚಿಕ್ಕಮಗಳೂರಿನ ಬಸ್ ನಿಲ್ದಾಣದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿರುವಂಥ ದೃಶ್ಯವನ್ನು ಕೂಡ ಕಾಣ್ಬೋದಾಗಿರುವಂಥದ್ದು. DR ಪೊಲೀಸನ್ನು ತುಕಡಿಯನ್ನು ಕೂಡ ಬಸ್ ನಿಲ್ದಾಣದಲ್ಲಿ ನಿಯೋಜನೆಯನ್ನು ಕೂಡ ಮಾಡಲಾಗಿರುವಂಥದ್ದು. ಬಸ್ಗಳ ಒಂದು ಮುಷ್ಕರದ ಹಿನ್ನೆಲೆಯಲ್ಲಿ ಖಾಸಗಿ ಬಸ್ಗಳು ಬಸ್ ನಿಲ್ದಾಣದ ಹೊರಭಾಗದಲ್ಲಿ ನಿಂತಿರುವಂಥ ದೃಶ್ಯವನ್ನು ಕೂಡ ಕಾಣ್ಬೋದಾಗಿರುವಂಥದ್ದು. ಚಿಕ್ಕಮಗಳೂರಿನಿಂದ ಕಡೂರು, ತರೀಕೆರೆ ಹಾಗೆಯೇ ಗ್ರಾಮಾಂತರ ಪ್ರದೇಶಗಳಿಗೆ ತೆರಳಲಿಕ್ಕೆ ಖಾಸಗಿ ಬಸ್ಗಳು ಕೂಡ ಓಡಾಟವನ್ನು ಕೂಡ ಬೆಳಗಿನಿಂದಲೂ ಕೂಡ ನಡೆಸ್ತಾ ಇರುವಂಥದ್ದು. ಅದರ ಜೊತೆಗೆ ಆಟೋಗಳು ಕೂಡ ರಸ್ತೆಗೆ ಇಳಿದು ಪ್ರಯಾಣಿಕರನ್ನು ವಿವಿಧ ಸ್ಥಳಗಳಿಗೆ ತೆರಳಲಿಕ್ಕೆ ಕೂಡ ಮುಂದಾಗ್ತಾ ಇರುವಂಥದ್ದು. ಇದು ಚಿಕ್ಕಮಗಳೂರಿನಲ್ಲಿ ಸದ್ಯದ ಮಟ್ಟಿಗೆ ಕಂಡುಬರ್ತಿರುವಂಥ ದೃಶ್ಯ ಆಗಿರುವಂಥದ್ದು. ರಾತ್ರಿ ವೇಳೆಯಲ್ಲಿ ಸಂಚರಿಸಿದಂಥ ಬಸ್ಗಳು ಡಿಪೋಗಳಿಗೆ ತೆರಳುತ್ತಿರುವುದಂತೂ ಹೊರತುಪಡಿಸಿದರೆ ಯಾವುದೇ ಬಸ್ಗಳು ಕೂಡ ರಸ್ತೆಗಿಳಿದಿಲ್ಲ. ಒಟ್ಟು ಚಿಕ್ಕಮಗಳೂರಿನಲ್ಲಿ 500ಕ್ಕೂ ಹೆಚ್ಚು ಬಸ್ಗಳು ಈಗ ಡಿಪೋದಲ್ಲಿ ಇರುವಂಥದ್ದು. ಸಾರಿಗೆ ಮುಷ್ಕರದ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರಿನ ಬಸ್ ನಿಲ್ದಾಣ ಸ್ತಬ್ಧವಾಗಿರುವಂಥದ್ದು. ಚಿಕ್ಕಮಗಳೂರಿನ ಕ್ಯಾಮರಾಮನ್ ಶ್ರೀಕಾಂತ್ ಜೊತೆಗೆ ಆಲ್ದೂರ್ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.